ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯ ಅಂಜನಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. ಈ ವೇಳೆಯಲ್ಲಿ ಪ್ರಿಯತಮೆಗೂ ಬೆಂಕಿ ಹಚ್ಚಲು ಕಿರಣ್ ಯತ್ನ ಮಾಡಿದ್ದಾನೆ. ಪ್ರಿಯತಮೆ ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯ ಅಂಜನಾಪುರದಲ್ಲಿ ಒಂದು ಘಟನೆಯಾಗಿದೆ. ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ವೇಳೆ ಪ್ರಿಯತಮೆಗೂ ಕೂಡ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರಿಯತಮ ಕಿರಣ್. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ ಯುವತಿ, ಜೊತೆಗೆ ಪ್ರಿಯತಮ ಕಿರಣ್ ಮತ್ತು ಯುವತಿಯ ಮಧ್ಯೆ ಸ್ನೇಹ ಬೆಳೆದು ಪರಸ್ಪರ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ತಾಯಿ ಹಾಗೂ ಅಣ್ಣನ ಜೊತೆ ವಾಸ ಇರ್ತಾಳೆ ಯುವತಿಗೆ. ಇವತ್ತು ಯುವತಿಯ ಮನೆಗೆ ಆಗಮಿಸಿರ್ತಾನೆ ಪ್ರಿಯಕರ ಕಿರಣ್. ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಮಾತನಾಡ್ಲಿಕ್ಕೆ ಅಂತ ಹೇಳಿ ಕಿರಣ್ ಬಂದಿರ್ತಾನೆ. ಈ ವೇಳೆ ಪ್ರಿಯತಮೆ ಜೊತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಮಾತನಾಡಲಿಕ್ಕೆ ತಾಯಿ ಜೊತೆಗೆ ಅಣ್ಣನ ಜೊತೆಗೆ ಯುವತಿ ವಾಸ ಇರ್ತಾಳೆ, ಮನೆಯಲ್ಲಿ ಯಾರೂ ಇರೋದಿಲ್ಲ, ಮಾತನಾಡಲಿಕ್ಕೆ ಅಂತ ಹೇಳಿ ಕಿರಣ್ ಬರ್ತಾನೆ. ಸೊ ಇಬ್ರು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಫಸ್ಟು ಸ್ನೇಹ ಇರುತ್ತೆ. ಸ್ನೇಹ ಬೆಳೆದು ಪರಸ್ಪರ ಇಬ್ರು ಕೂಡ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ತಾಯಿ ಅಣ್ಣ ಜೊತೆಲಿ ಇರೋದಿಲ್ಲ ಯುವತಿಯ ಜೊತೆಯಲ್ಲಿ ಅವತ್ತಿನ ದಿನ. ಸೊ ಆ ಒಂದು ಕಾರಣವಾಗಿ ಮಾತನಾಡಲಿಕ್ಕೆ ಅಂತ ಬಂದು ಗಲಾಟೆ ಆಗುತ್ತೆ. ಗಲಾಟೆಯ ನಂತರವೇ ಇಷ್ಟೆಲ್ಲ ಆಗ್ಬಿಟ್ಟಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಏನಾಯ್ತು, ಏನಂತದ್ದು ಗಲಾಟೆ ಏನಾಯ್ತು ಇಬ್ಬರ ನಡುವೆ? ಎಷ್ಟೊತ್ತಿಗಾಗಿರುವಂತಹ ಘಟನೆ ಇದು? ಏನಿದೆ ಮಾಹಿತಿ? ಇದು ಬೆಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜನಾ ನಗರದಲ್ಲಿರುವಂತಹ ಒಂದು ಮನೆಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಕಿರಣ್ ಎನ್ನುವಂತಹ ಯುವಕ ಮೃತಪಟ್ಟಿರುವಂತಹವನು ವೋಡಾಫೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ಯುವತಿಯವರ ಜೊತೆ ಈತನಿಗೆ ಪರಿಚಯ ಆಗಿರುತ್ತೆ. ಅದಾದ ಬಳಿಕ ಇಬ್ಬರ ನಡುವೆ ಕೂಡ ಪ್ರೀತಿ ಬೆಳೆದಿರುತ್ತೆ. ಈ ಯುವತಿಯ ಅಣ್ಣ ಮತ್ತು ತಾಯಿಯ ಜೊತೆ ವಾಸವನ್ನ ಮಾಡ್ತಿರ್ತಾರೆ. ಇವತ್ತು ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಯುವಕ ಕಿರಣ್ ಕೂಡ ಮನೆಗೆ ಬಂದಿರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಆತನ ಬ್ಯಾಗ್ ನಲ್ಲಿ ಕೆಲವು ಅನುಮಾನಾಸ್ಪದ ವಸ್ತುಗಳು ಅಂದ್ರೆ ಪೆಟ್ರೋಲ್ ತಂದಿರುವಂತಹ ಶಂಕೆ ಕೂಡ ಇದೆ. ಬಂದ ನಂತರ ಮನೆಯಲ್ಲಿ ಕೂತು ಮಾತಾಡುವಂತಹ ವೇಳೆಯಲ್ಲಿ ಆಕೆ ನಡುವೆ ಮಾತು ಬೆಳೆದಿದೆ. ಆಗ ಆಕೆ ಯುವತಿಗೆ ಕೂಡ ಆ ವಾಶ್ರೂಮ್ಗೆ ಹೋಗಿದ್ದಾಳೆ. ಹೋದಂತಹ ಸಂದರ್ಭದಲ್ಲಿ ವಾಪಸ್ ಬಂದು ನೋಡಿದಂತಹ ವೇಳೆಯಲ್ಲಿ ಈತ ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿ ಹಚ್ಕೊಂಡಿದ್ದಾನೆ. ತಕ್ಷಣ ಆಕೆ ಗಾಬರಿಯಿಂದ ಕಿರಿಚಿಕೊಂಡು ಅಕ್ಕಪಕ್ಕದವರನ್ನು ಕೂಡ ಕರೆದಿದ್ದಾರೆ. ಅಷ್ಟೊತ್ತಿಗಾಗ್ಲೇ ಅದು ಬೆಂಕಿಯ ಪ್ರಮಾಣ ಕೂಡ ಹೆಚ್ಚಾಗಿ, ಹೊಗೆ ಕೂಡ ಹೆಚ್ಚಾಗಿದೆ. ಉಸಿರುಗಟ್ಟಿ ಆತ ಸತ್ತಿರುವಂತಹದ್ದು, ಮೃತಪಟ್ಟಿರ್ತಾನೆ. ಈಗ ಭಯದಿಂದ ಆಕೆ ಹೊರಗಡೆ ಬರ್ತಾಳೆ. ಆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಂತಹ ವೇಳೆಯಲ್ಲಿ ಬಂದು ಬೆಂಕಿ ನಂದಿಸುವ ಪ್ರಯತ್ನವನ್ನು ಮಾಡ್ತಾರೆ. ಘಟನೆಯಲ್ಲಿ ಆತ ಮೃತಪಟ್ಟಿದ್ದಾನೆ. ಸದ್ಯ ಈಕೆ ಹೇಳ್ತಿರುವಂತಹ ಪ್ರಕಾರ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಆತ ಬಂದಿದ್ದ ಅಂತ ಹೇಳಿ. ಆದ್ರೆ ಈತ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಪೆಟ್ರೋಲ್ ಸುರಿದು ಈಕೆ ಕೊಲೆ ಮಾಡಿದ್ಲ ಅನ್ನುವಂತಹ ಅಂಶಗಳು ಸದ್ಯ ತಿಳಿದು ಬರಬೇಕು. ಸದ್ಯ ಇನ್ನು ಬ್ಯಾಡರಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸೋಕೋ ಟೀಮ್ ಮತ್ತೆ ಸೇರಿದಂತೆ ಒಂದು FSL ತಂಡವು ಕೂಡ ಬಂದು ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಇದು ಮರಣೋತ್ತರ ಪರೀಕ್ಷೆ ಆದ ನಂತರ ಇದು ಕೊಲೆಯೋ ಅಥವಾ ಆತ್ಮಹತ್ಯೆ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕು. ಇಬ್ಬರ ನಡುವೆ ಪ್ರೀತಿಯ ವಿಚಾರಕ್ಕೆ ಈ ರೀತಿ ಏನಾದ್ರು ಗಲಾಟೆ ಆಗಿತ್ತಾ ಅಥವಾ ಈತ ಮೊದಲೇ ನಿರ್ಧಾರ ಮಾಡಿ ಕೊಲೆ ಮಾಡಬೇಕು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮನೆಗೆ ಬಂದಿದ್ದ ಅನ್ನುವಂತಹದ್ದು ಸದ್ಯ ತಿಳಿದು ಬರಬೇಕು. ಆದ್ರೆ ಮೃತ ಈ ಕಿರಣ್ ಏನಿದ್ದಾನೆ, ಎಲ್ಲಿಯವನು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.